ನಮಸ್ತೆ ರೈತ ಬಾಂಧವರಿಗೆ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮೋಕ್ಷ ಮಹೇಶ್. ನಾನು ಮೂಲತಃ ರಾಮನಾಥ್ಪುರದಿಂದ ಮಾತಾಡ್ತಾ ಇರೋದು. ಇವತ್ತು ವಿಚಾರನ ಮಾತಾಡ್ತಾ ಇರೋದು ಏನು ಅಂತಂದರೆ, ಮೊದಲು ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸರ್ ಹೆಸರು ರೇವಣ್ಣ ಸರ್ ಅಂತ, ಚಿಲ್ಕುಂದ ಪಕ್ಕ ಇರುವಂಥ ಹೊಸಕೊಪ್ಲು ಗ್ರಾಮದವರು. ಹಾಗೆ ರೇವಣ್ಣ ಸರ್ ವೈಫು ರಾಗಿಣಿ ಮೇಡಮ್, ರಾಗಿಣಿಯವರು ಹೊಸಕೊಪ್ಲು ಗ್ರಾಮದವರು. ಸೊ ಇವತ್ತು ನಮ್ಮ ಜೊತೆ ನಮ್ಮ ಲೀಡರು ಶಿವಮೂರ್ತಿ ಸರು ಇದ್ದಾರೆ. ನಾನಿವತ್ತು ಯಾಕೆ ಈ ವಿಚಾರನ ಮಾತಾಡ್ತಾ ಇದ್ದೀನಿ ಅಂದರೆ, ರೈತ ಬಾಂಧವರಿಗೆ ಏನೆಲ್ಲ ಕೇಳ್ತಾ ಇದ್ದೀನಿ. ನಮ್ಮ ರೈಸರ್ಸ್ ಇಂಡಿಯಾದಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿದಂಥ ವ್ಯಕ್ತಿಗಳು ಇವರು. ಇವತ್ತು ರೇವಣ್ಣ ಸರು ರಾಗಿಣಿ ಮೇಡಮು ಸೇರಿಕೊಂಡು ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳನ್ನ ಇವರು ಉಪಯೋಗಿಸೋದಲ್ದಲೇ ಬೇರೆ ಹಲವಾರು ಜನಗಳಿಗೆ ಏನು ಮಾಡ್ತಾ ಇದ್ದಾರೆ, ಉಪಯೋಗಕ್ಕೆ ಕೊಡ್ತಾ ಇದ್ದಾರೆ. ಅಂಥ ಉಪಯೋಗ ಕೊಡೋದ್ರ ಜೊತೆಗೆ ಫಸ್ಟ್ ತಾನು ರಿಸಲ್ಟ್ ನೋಡಬೇಕಾಗಿತ್ತಲ್ವಾ. ಸೊ ತನ್ನ ಮನೆ ತೋಟದಲ್ಲಿ ಇದ್ದಂತಹ 10 ಅಡಿಕೆ ಗಿಡಗಳಿಗೆ ನಮ್ಮ ಸಮೃದ್ಧ ಆಗ್ರೋ ಬ್ರೂ ಪ್ರೊಟೆಕ್ಟರ್, ಗ್ರೋ ಅದ್ಭುತ್ ಫೋರ್ಸು, ಸೂಪರ್ ರಿಚ್ಚು, ಸೂಪರ್ ಕ್ಯಾಪ್ಚರ್ನ ಮಿಕ್ಸಪ್ ಮಾಡಿ ಬ್ರೂ ಪ್ರೊಟೆಕ್ಟರ್ ಯೂಸ್ ಮಾಡಿ ಡ್ರಂಚನ್ನ ಮಾಡಿದ್ರು. ಸೊ ಇವತ್ತು ಅವರ ಅಡಿಕೆ ಗಿಡದಲ್ಲಿ ಇರುವಂಥ 9 ರಿಂದ 10 ಗಿಡಗಳಲ್ಲಿ ಇವತ್ತು ಬಂದಿರೋ ಇಳುವರಿನ ಇವತ್ತು ರೇವಣ್ಣ ಸರ್ ಹತ್ರ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ರೇವಣ್ಣ ಸರು ಈ ಅಡಿಕೆ ಗಿಡಕ್ಕೆ ನಮ್ಮದ್ರಲ್ಲಿ ಇರುವಂಥ ಎಲೆನ ಹಂಬಿದೆ, ಆ ಎಲೆ ಹಂಬುಗೂ ರಿಸಲ್ಟ್ ಬಂದಿದೆ. ಸೊ ಅದನ್ನು ಏನು ಮಾಡೋಣ, ಇವತ್ತು ಇಬ್ಬರ ಹತ್ರನೂ ತಿಳ್ಕೊಳ್ಳೋಣ. ಹಾಗಾದರೆ ಸರ್ ನಮಸ್ತೆ. ನಾನು ರೇವಣ್ಣ ಅವ್ರನ್ನ ಕೇಳ್ತಾ ಇರೋದು ಏನಂತ ಅಂದರೆ, ಸರ್ ಇಷ್ಟು ವರ್ಷದಲ್ಲಿ ರೇವಣ್ಣ ಸರು ಆಲ್ರೆಡಿ ಅಡಿಕೆ ವ್ಯಾಪಾರದಲ್ಲಿ ಇರೋದ್ರಿಂದ ಹಲವಾರು ಜನಗಳನ್ನ ಏನು ಮಾಡಿದ್ದಾರೆ, ನೋಡಿದ್ದಾರೆ, ತೋಟಗಳನ್ನ ವಿಸಿಟ್ ಮಾಡಿದ್ದಾರೆ, ತೋಟಗಳಲ್ಲಿ ಅಡಿಕೆನ ಕೊಯ್ದಿದ್ದಾರೆ. ಆದರೆ ಇಷ್ಟು ವರ್ಷದ ಅನುಭವದಲ್ಲಿ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಸರ್? ಇದ್ರ ಬಗ್ಗೆ ನೀವು ವಿಚಾರನ ತಿಳಿಸ್ಕೊಡ್ತೀರಾ? ಫಸ್ಟು ನಮ್ಮ ಮನೆಗೆ ಬಂದಾಗ ಶುಂಠಿ ಹೊಲಕ್ಕೆ ಹಾಕಕ್ಕೆ ಅಂದ್ಬಿಟ್ಟು ಕೇಳಕ್ಕೆ ಬಂದಾಗ, ಹಾಂ ಸರ್, ಅದು ಬೇರೆ ನಾನು ಕೆಮಿಕಲ್ ಗೊಬ್ಬರ ತೆಗೆದು ಹಾಲೆ ಇಟ್ಕೊಂಡಿದ್ದೆ. ಓಕೆ. ಇದು ರಿಕ್ವೆಸ್ಟ್ ಮಾಡಿ ಕೇಳಿ ಇದು ಹಾಕಿ ಬೆಳೀರಿ ನೋಡವ ಅಂತ ಹೇಳಿ ಮನ್ಸು ಮಾಡಿದಾಗ ಹೋಗಿ ವಾಪಸ್ ಕೆಮಿಕಲ್ ಗೊಬ್ಬರ ವಾಪಸ್ ಕೊಟ್ಟು ಸಮುದ್ರ ಆಗ್ರನ ತಗೊಂಡು ಅದು ಹಾಕಿದ್ವಿ. ಶುಂಠಿ ಚೆನ್ನಾಗಿ ಬಂದಿದೆ. ಓಕೆ. ಅದಕ್ಕಿಂತ ಮುಖ್ಯವಾಗಿ ನಾನು ಜಾಸ್ತಿ ಬಿಸ್ನೆಸ್ಸಲ್ಲಿರೋದು ಅಡಿಕೆ ವ್ಯಾಪಾರಿ ಆಯಿತು. ಅದರಿಂದ ನಾನು ಅಡಿಕೆ ನರ್ಸರಿನೂ ಮಾಡ್ತೀನಿ. ಈ ಅಡಿಕೆ ಗಿಡ ನಮ್ಮದೇ ಒಂದು 10 ಗಿಡ ಆಯ್ತಲ್ಲ ಅಂದ್ಬಿಟ್ಟು ಹಾಕ್ಸಿದ್ದೆ. ಅದ ರಿಸಲ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಏನು ಅನಿಸ್ತಿದೆ ಸರ್? ಆಲ್ರೆಡಿ ನೀವು ಅಡಿಕೆನ ಸರಿ ನಮ್ದು ಇದು ಒಂದು 2 ಕ್ವಿಂಟಲ್ ಸಿಕ್ಕಿತ್ತು. ಅದು ಹಾಕಿದ್ಮೇಲೆ ಈ ಸರಿ 9 ಮರಕ್ಕೆ 4.25 ಕ್ವಿಂಟಲ್ ಅಡಿಕೆ ಬಿದ್ದಿದೆ. ನೀವೇ ನೋಡಿ ರೈತ ಬಾಂಧವರೇ, 9 ಗಿಡಕ್ಕೆ 4 ಕ್ವಿಂಟಾಲು ಅಡಿಕೆನ ಈ ಸತಿ ಏನು ಮಾಡಿದ್ದಾರೆ, ಕೆಡಗಿದ್ದಾರೆ ಅಂತ ಅಂದರೆ, ತೊಗೊಂಡಿದ್ದಾರೆ ಅಂತ ಅಂದರೆ. ಇನ್ನು ಪ್ರತಿ ವರ್ಷ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ, ಆರ್ಗಾನಿಕ್ ಪ್ರಾಡಕ್ಟ್ನ ಉಪಯೋಗಿಸೋದ್ರಿಂದ ನಿಮ್ಗೆ ಇನ್ನೂ ಹೆಚ್ಚು ಇಳುವರಿ ಬರುತ್ತೆ, ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು 100 ಎಕರೆಗೆ ಆಲ್ರೆಡಿ ಕೊಡ್ಸಿದ್ದೀನಿ. ಅದು ಚೆನ್ನಾಗಿ ಬಂದಿದೆ ಅಂತ ಅವರು ರೈತರುಗಳು ನನಗೆ ಆಲೇ ಮೆಸೇಜ್ ಕಳ್ಸವ್ರೆ. ಹಂಗಾಗಿ ಈ ನಾನು ಇದು ಕೊಡ್ಸೋದ್ರಿಂದ ರೈತರುಗಳು ಒಳ್ಳೆಯದಾಯ್ತದೆ, ಅವ್ರಿಗೂ ಬೇರೆ ರೀತಿಲಿ ಒಂದು ಅನುಕೂಲ ಆಗುತ್ತೆ. ಇದು ಹಾಕ್ಸಿ ರೈತರುಗಳು ಬೆಳೆದ್ರೆ ನಿಮ್ಗೆ ಏನು ಅನ್ನಿಸ್ತು ಸರ್ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್? ಒಟ್ಟಲ್ಲಿ ನನಗಂತೂ ಕ್ಲಿಯರ್ ಆಗಿ ಬಹಳ ಅದ್ಭುತವಾಗಿ ಬಂದಿದೆ ಅಂತ ನನಗೆ ಸಿಕ್ಕಿದ್ಮೇಲೆ ಬೇರೆಯವ್ರಿಗೆ ಬಂದು ಅವರು ಎಷ್ಟೋ ಜನ ಕರೆಸಿ ತೋರಿಸ್ಬಿಟ್ಟು ನಾ ಕೊಡ್ಸಿದ್ದೀನಿ, ಒಪ್ಕೊಂಡು ಹಾಕಿದ್ದಾರೆ. ಎಷ್ಟೋ ಜನ ಇವ್ರು ಬಂದು ನೋಡಿ, ತೋಟನ ನೋಡಿ ಇವತ್ತು ಏನು ಮಾಡಿದ್ದಾರೆ, ಬೇರೆಯವರು ತಗೊಳ್ತಾ ಇದ್ದಾರೆ. ಸೊ ಅಲ್ಲಿಗೆ ನಾನು ಕೇಳ್ತಾ ಇರೋದು ಸರ್, ನಿನ್ನೆ ಎಷ್ಟು ಪಾರಿ ಬಿಡ್ತಾ ಇತ್ತು, ಇವತ್ತು ಎಷ್ಟು ಬಿತ್ತಿದೆ? ಆಲ್ರೆಡಿ ನೀವು 2 ಸತಿ ಏನು ಮಾಡಿದ್ದೀರಾ, ಪಾರಿನ ಕುಯ್ದಿದ್ದೀರಾ. ಸೊ ಈಗ ಇರೋದು ನೆಕ್ಸ್ಟ್ ಒಂದು ಇದರಲ್ಲಿ 5 ಗೊನೆ ಇತ್ತು, 2 ಗೊನೆ ಕುದಿದ್ದೀನಿ. ಇನ್ನು ಆಲ್ರೆಡಿ 3 ಗೊನೆ ಅಡಿಕೆ ಬಂದಿರೋದಿದೆ. ಇದರಲ್ಲಿ 5 ಗೊನೆ ಇತ್ತು, 3 ಗೊನೆ ಕುದಿದ್ದೀನಿ, 2 ಇದೆ. ಇದರಲ್ಲಿ 5 ಗೊನೆ ಕೂದಾಗಿದೆ ಆಲೆ. ಕೆಲವೊಂದನ್ನ ಆಲ್ರೆಡಿ ಕುಯ್ದಾಗಿದೆ, ಒಂದೊಂದರಲ್ಲಿ 5 ಗೊನೆ ಬಂದಿದೆ. ಅದರಲ್ಲಿ 2 ಗೊನೆ 3 ಗೊನೆ ಕುಯ್ದಿದ್ದಾರೆ. ಇನ್ನು ಬಾಕಿದಿರೋದು ಇವಾಗ ಏನ್ ಮಾಡ್ತಾ ಇದ್ದಾರೆ, ಕೆಳಗಡಿಕೆ ಇಳಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಕೂದಿರೋದು 15 kg ಕೂದಿದ್ದೀನಿ. ಈಗ ಇನ್ನು ಇಲ್ಲಿ 20 kg ಅಡಿಕೆ ಇದೆ. 15, 20, 40 kg ಅಡಿಕೆ ಒಂದು ಮರದಲ್ಲಿ ಬಿದ್ದೈತೆ. 40 kg ಅಡಿಕೆ ಒಂದು ಮರದಲ್ಲಿ ಸಿಕ್ಕಿರೋದು. ಅದರಲ್ಲಿ ಮೇಡಮ್ ಹೇಳ್ತಾ ಇದ್ರು, ರಾಗಿಣಿ ಮೇಡಮ್ ಹೇಳ್ತಾ ಇದ್ರು, ಆ ಕಾಯಿನ ಲೆಕ್ಕ ಹಾಕಿದ್ದಾರೆ ಅವರು. ಒಂದು ಪಾರಿಲಿ ಎಷ್ಟಿತ್ತು ಮೇಡಮ್? 654 ಅಡಿಕೆ ಬಂದಿದೆ ಅಂತ ಲೆಕ್ಕ ಹಾಕಿದ್ದಾರೆ. ಸೊ ಇದಿಷ್ಟು ನಿಮ್ಗೆ ಅಡಿಕೆದು. ಇವಾಗ ಫಸ್ಟ್ ಅಡಿಕೆದು ಪಾರಿನ ಇಳಿಸಿದ್ಮೇಲೆ ಮಾತಾಡೋಣ, ಕರೆಕ್ಟಾ? ಇಳಿಸಿ ಸರ್ ಅದನ್ನ. ವಿತ್ ಸ್ಕೇಲಲ್ಲಿ ಏನು ಮಾಡೋಣ? ಇದನ್ನ ಅಡಿಕೆ ಪಾರಿನ ತೂಕ ಹಾಕೋಣ. ಇದು ತೂಕ ಬರಕಿಲ್ಲ. ಆಗ್ಲಿ ಸರ್, ಎಷ್ಟಿರುತ್ತೋ ನಾವು ಅದನ್ನ ಕಂಟಿನ್ಯೂ ಮಾಡೋಣ.
ಹಣ್ಣಾಗ್ಬಿಟ್ಟು ಕಡೆ ಬರ್ತದೆ ಅಂತ ಹೇಳೋದು ನೋಡಿ. ಆಗಲಿ ಸರ್, ಕಾಯಿ ಕೌಂಟ್ ಮಾಡೋಣ. ಹೊಡಿತಾರೆ. ಬಾಯಿಲಿಗೆ ಹೋಗ್ಲಿ ಹೋಗ್ಲಿ. ಅದು ಅಲ್ಲಿಗೆ ಬೀಳೋದು ಹೊಡಿವೆ, ಇಲ್ಲಿಗೆ ಬೀಳೋದು ಹೊಡಿತೀನಿ ನಾನು. ನಮ್ದಾದ್ರೆ 40 ವರ್ಷ ಟ್ರೈನಿಂಗ್ ಇದು. ಹಿಂಗೆ ಬೀಳಂಗ್ ಹೊಡಿತೀರಾ? ಆಗ್ಲಿ ಸರ್, ಪರವಾಗಿಲ್ಲ, ಸಾಕು ಇದೊಂದೇ. ಆಮೇಲೆ ಮತ್ತೆ ಇದು ಹಾಕಿದ್ರೆ ಆಗತ್ತೆ. ಇದು ಒಂದು ಕಲೆ. ಇದ ಅಡ ಇದು ಅಗಲ ಮಾಡ್ಕೊಳ್ಳಿ. ನೋಡಿ ರೈತರೆ, ನೇರವಾಗಿ ನಾವು ಕಾಯಿನ ಏನು ಮಾಡ್ತಿದ್ದೀವಿ, ಆ ಒಂದು ಗೊನೆ ನಿಮಗೆ ನೀನು ಮಾತ್ರ ಅದರಲ್ಲಿ ಎಷ್ಟು ನೋಡಿ. ಸೂಪರ್. ಹೊಡಿತು ಕೈಗೆ, ಕಚ್ಚಿ ಹೊಡಿತು ಹೊಡಿತು. ಇದು ಅಲ್ಗಾಕು ಹೆಸರು. ಬನ್ನಿ ಮೇಡಮ್ ಇಲ್ಲಿಗೆ. ಬನ್ನಿ ಹೊಲ ಹಾಕ್ತೀವಿ. ಇದು 2 ಪಾರಿದಿರೋದು. 2 ಪಾರಿ ನೋಡ್ತಾ ಇದ್ದೀರಾ ರೈತ ಬಾಂಧವರೇ, ಇವತ್ತು 2ನೇ ಬಾರಿಗೆ ಆಲ್ರೆಡಿ 2 ಪಾರಿನ ಬಿಟ್ಟು ನೆಕ್ಸ್ಟ್ ಲಾಸ್ಟಲ್ಲಿ ಇದ್ದಿದ್ದಂಥ ಪಾರಿನ ಇವತ್ತು ಕಟ್ ಮಾಡಿ ಹೊರಗಡೆ ಹಾಕಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಒಂದೊಂದು ಗೊನೆಯಲ್ಲಿ ನಂಗೆ ಗೊತ್ತಿರೋ ಪ್ರಕಾರ ಮೇಡಮ್ ಇದರಲ್ಲಿ ಒಂದು 500ರಿಂದ 700 ಕಾಯಿ, ಒಂದೊಂದು ಇದರಲ್ಲಿ ಪಾರಿಲಿ 600 700 ಕಾಯಿಗಳ ಸಂಖ್ಯೆ ಇದೆ ಅಂತ ಅಂದರೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂದಮೇಲೆ ತೂಕ ಜಾಸ್ತಿ ಬಂದೇ ಬರುತ್ತೆ, ಇಳುವರಿ ಜಾಸ್ತಿ ಆಗಿದೆ. ಸೊ ನಾನು ಹೇಳೋದು ಏನು ಅಂತ ಅಂದರೆ ಪ್ರತಿಯೊಬ್ಬರೂ ವ್ಯವಸಾಯ ಮಾಡ್ತಾ ಇದ್ದೀವಿ, ಅದರದ್ದೇ ತಕ್ಕನಾದಂಥ ರಿಸಲ್ಟು ರೈತರುಗಳಿಗೆ ಏನಾಗಬೇಕು, ಸಿಗಬೇಕು, ಆದಾಯ ಸಿಗಬೇಕು ಅಂತ ಅಂದರೆ ನಮ್ಮ ರೈಸರ್ಸ್ ಇಂಡಿಯಾದಲ್ಲಿ ಇರುವಂಥ ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿ, ಆ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಉಪಯೋಗಿಸಿರೋಂಥ ರೇವಣ್ಣ ಸರ್ ಇವತ್ತು ಒಳ್ಳೆ ಇಳುವರಿ ತೊಗೊಂಡಿದ್ದಾರೆ. ಜೊತೆಗೆ ಅವರು ಹಲವಾರು ರೈತರುಗಳಿಗೆ, ಹಲವಾರು ತೋಟಗಳಿಗೆ ಏನು ಮಾಡಿದ್ದಾರೆ, ನಮ್ಮ 100 ಎಕರೆ ಪ್ರಾಡಕ್ಟ್ನ ಏನು ಮಾಡ್ತಾ ಇದ್ದಾರೆ, ಯೂಸ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ. ಸೊ ಅಂಥ ಒಂದು ಅದ್ಭುತವಾದಂಥ ರಿಸಲ್ಟ್ ಸಿಗ್ತಾ ಇರೋವಂಥ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಹಾಗೆಯೇ ರೇವಣ್ಣ ಸರು, ರಾಗಿಣಿ ಮೇಡಮು ನಮ್ಮನ್ನ ಬಿಲೀವ್ ಮಾಡಿ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಉಪಯೋಗಿಸಿರೋಂಥ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಇವತ್ತು ಏನು ಮಾಡ್ತಾ ಇದ್ದೀನಿ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಉಪಯೋಗಿಸಿ, ನೀವು ನಮ್ಮ ಭೂಮಿನೂ ಫಲವತ್ತತೆಯಾಗಿರುತ್ತೆ, ಇಳುವರಿನೂ ಚೆನ್ನಾಗಿರುತ್ತೆ, ರಿಸಲ್ಟ್ ಚೆನ್ನಾಗಿ ತಗೊಳ್ತೀರಾ, ರೈತರುಗಳಿಗೆ ಒಳ್ಳೆ ಆದಾಯನೂ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರೈಸರ್ಸ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್.